ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. CTT ಎಕ್ಸಾಮ್ ಕೂಡ ಬರ್ತಿದ್ದೀರಾ, ರಿಸಲ್ಟ್ ವೇಟ್ ಕೂಡ ಮಾಡ್ತಿದ್ದೀರಾ. ಮೇನ್ ಥಿಂಗ್ ಕೀ ಆನ್ಸರ್ಸ್ ಯಾವಾಗ ಬರುತ್ತೆ, ರಿಸಲ್ಟ್ ಯಾವಾಗ, ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ CTT ಕೂಡ ಕಂಡಕ್ಟ್ ಮಾಡಿದ್ದಾರೆ. ನೀವು ಬರ್ತಿದ್ದೀರಾ, 2 ದಿನ ನಿಮಗೆ 2 ಶಿಫ್ಟ್ ಅಲ್ಲಿ ನಡೆಯಿತು. ಫೆಬ್ರವರಿ 7 ಮತ್ತು ಫೆಬ್ರವರಿ 8ನೇ ತಾರೀಕು ನಿಮಗೆ ಸ್ಟೂಡೆಂಟ್ಸ್ಗಳು ಕೂಡ ಸಾಕಷ್ಟು ಜನ ಅಪ್ಲಿಕೇಶನ್ಸ್ ಹಾಕಿದ್ದಾರೆ, ಸಾಕಷ್ಟು ಜನ ಕೂಡ ಬರ್ತಿದ್ದೀರಾ. ಆನ್ಸರ್ ಕೀ ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ ಅಫಿಷಿಯಲ್ ಆಗಿ. ಬಟ್ ಇಲ್ಲಿ ಏನಾಗುತ್ತೆ, ಕೆಲವರು ಪ್ರಾವಿಷನಲ್ ಕೆಲವೊಂದು ಆನ್ಸರ್ ಕೀ ನೋಡ್ತಾ ಇದ್ದಾರೆ, ಅದನ್ನ ರೆಫರ್ ಮಾಡಬೇಡಿ, ಜಸ್ಟ್ ಇನ್ಫಾರ್ಮೇಟಿವ್ಗೋಸ್ಕರ ನೋಡಿ, ಅದನ್ನು ಜಾಸ್ತಿ ರೆಫರ್ ಕೂಡ ಮಾಡಬೇಡಿ ಅಂತ ಇಷ್ಟಪಡ್ತೀನಿ. ಅದರಲ್ಲಿ ನಿಮಗೆ ಏನು ಅಪ್ಲಿಕೇಬಲ್ ಆಗೋದಿಲ್ಲ. ನಂತರ ಈಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ನಿಮಗೆ ಮೇನ್ ಥಿಂಗ್ ಪ್ರಾವಿಷನಲ್ ಆನ್ಸರ್ ಕೀ ಕೂಡ ಬಿಡ್ತಾರೆ ಬಂದ್ಬಿಟ್ಟು PDF ಅಲ್ಲಿ, ಅಲ್ಲೇ ನೀವು ನೋಡ್ಕೋಬೇಕಾಗುತ್ತೆ. ಇದು ಬಂದ್ಬಿಟ್ಟು ಕೇವಲ 10ರಿಂದ 15 ದಿನ, ಅಂದ್ರೆ ಲೈಕ್ ನಿಮಗೆ ಎಕ್ಸಾಮ್ ಆಗಿದೆ ನೆಕ್ಸ್ಟ್ 10 to 15 ಡೇಸ್ ನಿಮಗೆ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಅರೌಂಡ್ ನಿಮಗೆ ಹರಿದ ಮಾಹಿತಿ ಪ್ರಕಾರ ಈಗ ಫೆಬ್ರವರಿ 17ರಿಂದ ಫೆಬ್ರವರಿ 23 ಆಸುಪಾಸಿನಲ್ಲಿ ನಿಮಗೆ ಕೀ ಆನ್ಸರ್ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಲೈಕ್ ಫೆಬ್ರವರಿ 17ರಿಂದ 23 ಆ ನಿಟ್ಟಿನಲ್ಲಿ. ನಂತರ ನಿಮಗೆ 2-3 ದಿನ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ಅವಕಾಶ ಕೂಡ ಇರುತ್ತೆ. ಪ್ರಾವಿಷನ್ ಕಡೆಯಿಂದ ನಿಮಗೆ ಏನಾದ್ರು ಚಾಲೆಂಜಸ್ ಇದ್ರೆ, ನಿಮಗೆ ತಪ್ಪು ಅನ್ಸಿದ್ರೆ ನಿಮಗೆ ಅಬ್ಜೆಕ್ಷನ್ ಸಲ್ಲಿಸಬಹುದು. ನಿಮಗೆ ಅದಕ್ಕೆ ಸಪೋರ್ಟೆಡ್ ಎವಿಡೆನ್ಸ್ ಡಾಕ್ಯುಮೆಂಟ್ ಕೂಡ ಇರಬೇಕಾಗುತ್ತೆ. ನಂತರ ಅದನ್ನ ನಮ್ಗೆ ಬೇಕಾಗುತ್ತೆ. ನಂತರ ನಿಮಗೆ ಫೈನಲ್ ಕೀ ಆನ್ಸರ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಂತರ ಒಂದು CBSE ರಿವ್ಯೂ ಮಾಡಿ ನಿಮಗೆ ಫೈನಲ್ ಕೀ ಆನ್ಸರ್ಸ್ ನಮಗೆ ಅನೌನ್ಸ್ಮೆಂಟ್ ಮಾಡುತ್ತೆ. ಅದನ್ನ ಚೆಕ್ ಮಾಡಬೇಕಾಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ನಂತರ ನಿಮಗೆ ಅಬ್ಜೆಕ್ಷನ್ ಪ್ರೊಸೀಜರ್ ಕೂಡ ಇರುತ್ತೆ. ಲೈಕ್ ನಿಮಗೆ ಎಕ್ಸಾಮು 8-9 ಆಯಿತು, ನಿಮಗೆ ಕೀ ಆನ್ಸರ್ ಬಂದ್ಬಿಟ್ಟು ಫೆಬ್ರವರಿ 17ರಿಂದ ಫೆಬ್ರವರಿ 23 ಆಸುಪಾಸಿನಲ್ಲಿ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ನಂತರ ಆಬ್ಜೆಕ್ಟ್ ಸಲ್ಲಿಸೋದಕ್ಕೆ ವಿಂಡೋ ಬಂದ್ಬಿಟ್ಟು 2-3 ದಿನ ನಿಮಗೆ ಆಫ್ಟರ್ ಕೀ ಆನ್ಸರ್ ಬಂದ ನಂತರ ನಿಮಗೆ 2-3 ದಿನ ನಿಮಗೆ ಕಾಲಾವಕಾಶಗಳು ಇರುತ್ತೆ. ಅಭ್ಯರ್ಥಿಗಳು ಆಕಾಂಕ್ಷಿಗಳು ಇದ್ರೆ ನೀವು ಅಬ್ಜೆಕ್ಷನ್ ಸಲ್ಲಿಸಬಹುದು ವಿತ್ ಪ್ರೂಫ್. ನಂತರ ನಿಮಗೆ ಫೈನಲ್ ಕೀ ಆನ್ಸರ್ಸ್ ನಿಮಗೆ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್, ಲೈಕ್ ಫೆಬ್ರವರಿ ಲಾಸ್ಟ್ ವೀಕ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಒಳಗಡೆ ನಿಮಗೆ ಎಕ್ಸ್ಪೆಕ್ಟ್ ಮಾಡಬಹುದು ನಿಮಗೆ ಅಂತಿಮ ಕೀ ಆನ್ಸರ್ಸ್. ನಂತರ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ದೀರಾ. ಮೇನ್ ಥಿಂಗ್ ಎಸ್ಟಿಮೇಟ್ ರಿಸಲ್ಟ್ ಕೂಡ ಫಸ್ಟ್ ಆರ್ ಸೆಕೆಂಡ್ ವೀಕ್ ಆಫ್ ಮಾರ್ಚ್, ಅಂದ್ರೆ ನೆಕ್ಸ್ಟ್ ಮಾರ್ಚ್ ಮೊದಲನೇ ವಾರ ಅಥವಾ 2ನೇ ವಾರ ನಿಮಗೆ ಅಂತಿಮವಾಗಿ ಫಲಿತಾಂಶ ಕೂಡ ಬರುವ ಸಾಧ್ಯತೆ ಕೂಡ ಇದೆ. ಯಾರೆಲ್ಲ ಆಕಾಂಕ್ಷಿಗಳು ಕೂಡ ಇದ್ದೀರಾ, ಲೈಕ್ ಮಾರ್ಚ್ ಫಸ್ಟ್ ಆರ್ ಸೆಕೆಂಡ್ ವೀಕ್ ನೀವು ಕಾಯಬೇಕಾಗುತ್ತೆ ಅಪ್ಲಿಕೇಶನ್ಸ್, ಲೈಕ್ ಫಲಿತಾಂಶಗಳ ನೋಡೋದಕ್ಕೆ. CTT ಲೈಕ್ ಮಾರ್ಚ್ ಫಸ್ಟ್ ಆರ್ ಸೆಕೆಂಡ್ ವೀಕ್ ನೀವು ರಿಸಲ್ಟ್ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಕೂಡ. CBSE ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡುತ್ತೆ ಡೇಟ್ ಬಗ್ಗೆ. ಲೈಕ್ ನಿಮಗೆ ಅಫಿಷಿಯಲ್ ಪೋರ್ಟಲ್, ನಿಮ್ಮ ಪೋರ್ಟಲ್ ಅಲ್ಲಿ ನೋಡ್ಕೋಬೇಕಾಗುತ್ತೆ. ಆಫ್ಟರ್ ಫೆಬ್ರವರಿ 15, ಫೆಬ್ರವರಿ 15ನೇ ತಾರೀಕು ನಂತರ, ಫೆಬ್ರವರಿ 15ನೇ ತಾರೀಕಿನ ಬಳಿಕ ನಿಮಗೆ ನಿಮ್ಮ ಪೋರ್ಟಲ್ ನಲ್ಲಿ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಲೈಕ್ ಏನಾದರೂ ಅಪ್ಡೇಟ್ ಕೂಡ ಬಂದ್ರೆ ನಿಮಗೆ ಆ ಪೋರ್ಟಲ್ ಅಲ್ಲಿ ನೀವು ಹೋಗಿ ನೋಡ್ಕೋಬಹುದು. ಆಯ್ತಾ? ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.